ಬಿಗ್ ಡಿಬೇಟ್ ಪೈ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಶಿವಮೊಗ್ಗದಿಂದ ವಸಂತಕುಮಾರ್ ಇದ್ದಾರೆ. ನಾವು ಅತಿಥಿಗಳು ಚರ್ಚೆ ಮಾಡ್ತಾ ಇದ್ವಿ. ವಸಂತಕುಮಾರ್, ಜಿಮ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸಚಿವರು ಮಾತು ಕೇಳಿಸ್ಕೊಂಡ್ರಿ. ಶಿವಮೊಗ್ಗದ ತಾವು ಪ್ರತಿನಿಧಿಯಾಗಿ ತಾವೇನು ಹೇಳ್ತೀರಿ ಜಿಮ್ ಬಗ್ಗೆ? ವಸಂತಕುಮಾರ್ ಮಾತಾಡಿ. ಹಲೋ. ಈ ಇಂಡಸ್ಟ್ರಿಯಲ್ ಅದಾಲತ್ ಆದಮೇಲೆ, ಹೋದ ವರ್ಷದ ಇಂಡಸ್ಟ್ರಿಯಲ್ ಅದಾಲತ್ ಆದಮೇಲೆ ನಮ್ಮ ಮಂತ್ರಿಗಳು ಯಾವುದೇ ಕಾರಣ ಅದನ್ನು ರಿವ್ಯೂ ಮಾಡಿಲ್ಲ. ಎಷ್ಟಾಯಿತು, ಎಷ್ಟು ಕಂಪನಿ ಬಂತು, ಏನಾಯಿತು, ಇನ್ವೆಸ್ಟ್ಮೆಂಟ್ ಏನಾಯಿತು, ಯಾವುದನ್ನು ಪ್ರೋಗ್ರೆಸ್ ನೋಡಿಲ್ಲ. ಸುಮಾರು ಇಂಡಸ್ಟ್ರಿಯಲ್ ಅದಾಲತ್ ಅಂತ ಹೇಳಿದ್ರಿ. ಈಗ ಇಂಡಸ್ಟ್ರಿಯಲ್ ಅದಾಲತ್ ಆಗಿ 2-2.5 ವರ್ಷ ಆಯಿತು. ಮತ್ತು ಅದಾದಮೇಲೆ ಇಂಡಸ್ಟ್ರಿಯಲ್ ಅದಾಲತ್ತೇ ಆಗಿಲ್ಲ. ಈ ಥರ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ಸನ್ನು ಒಬ್ಬ ಮಂತ್ರಿ ನೋಡಿದರೆ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲಿ ಎಷ್ಟು ಪರ್ಸೆಂಟೇಜ್ ಇಂಡಸ್ಟ್ರಿಯಲ್ ಹೋದ ವರ್ಷದ ಗ್ಲೋಬಲ್ ಮೀಟಿನ ಸಕ್ಸಸ್ ಎಷ್ಟು ಅಂತ ನೋಡಬೇಕಾಗಿದೆ ನಾವು. ಒಂದು ಕಂಪನಿಗಳು ಬಂದ್ರೆ ಒಂದು ಕಂಪನಿ ತನ್ನ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಮಾಡುತ್ತೆ. ಹಾಗೆ ರಿಸಲ್ಟ್ ಪರ್ಸೆಂಟೇಜ್ ನೋಡಿದ್ರೆ ಇದು ತುಂಬಾ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ, ಅಷ್ಟೊಂದು ಖರ್ಚು ಮಾಡಿ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕನ್ನೋ ಪ್ರಶ್ನೆ ನಮಗೆ ಡೆಫಿನೆಟ್ ಆಗಿ ಕಾಣ್ತಾ ಇದೆ. ಆದ್ರಿಂದ ಅಟ್ಲೀಸ್ಟ್ ಈ ಸಾರಿ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಆಗಬೇಕು, ತರಬೇಕು ಇನ್ವೆಸ್ಟ್ಮೆಂಟ್ಸ್ ಅನ್ನ. ಆದ್ರೆ ಅವು ಏನ್ ಆಗ್ತಾ ಇದಾವೆ, ಅವ್ರು ಬರ್ತಾ ಇದಾವೋ, ಅವ್ರಿಗೆ ಏನ್ ಫೆಸಿಲಿಟೀಸ್ ಕೊಡಬೇಕು, ಎಲ್ಲದೂ ಮಂತ್ರಿಗಳು ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸಿ ಮಾಡಿದ್ರೆ ಇದು ಯಶಸ್ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಎಲ್ಲ ಕೈಗಾರಿಕೆ ನಮ್ಮ ಕನ್ಸರ್ನ್ ಇರುವಂಥ ಲಘು ಉದ್ಯೋಗ ಭಾರತದಿಂದ ಹಿಡಿದು CI ಅವರಿಗೆ ಪ್ರತಿ ತಿಂಗಳು ನಾವು ಚರ್ಚೆ ಮಾಡಿ ನಮ್ಮ ಹಣಕಾಸಿನ ಇತಿಮಿತಿವರೆಗೆ ಎಲ್ಲ ಸವಲತ್ತುಗಳನ್ನು ಬೇಸಿಕ್ ಪ್ರಶ್ನೆ ಇದೆ ಸರ್. ಈ ಜಿಮ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಒಂದು ಹೇಳ್ತು, ನಾವು ಗುಜರಾತ್ ಮಾದರಿ ಆಡಳಿತವನ್ನು ನೀಡ್ತೀವಿ ಅಂತ. ಗುಜರಾತ್ ಮತ್ತು ಮಹಾರಾಷ್ಟ್ರದ ಬಗ್ಗೆ ತಾವು ಕೈಗಾರಿಕಾ ಸಚಿವರಾಗಿ ತಮಗೆ ಮಾಹಿತಿ ಇದೆ. ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಿದೆ, ಅದಕ್ಕೆ ಬೇಕಾದ ಬೇಸಿಕ್ ಫೆಸಿಲಿಟಿ ನೀಡ್ಸ್ ಎಲ್ಲ ಫುಲ್ಫಿಲ್ ಮಾಡ್ತಾರೆ. ಅಲ್ಲಿ ಕರ್ನಾಟಕದಲ್ಲಿ ಯಾಕಿಲ್ಲ? ನೀವು ಹೊರಗಡೆಯವ್ರನ್ನ ಯಾಕೆ ಕರಿತೀರಿ? ಪ್ರೈವೇಟ್ನವ್ರಿಗೆ ಯಾಕೆ ಅವಕಾಶ ಕೊಡ್ತೀರಿ? ಫಾರಿನ್ ಇನ್ವೆಸ್ಟರೇ ಯಾಕೆ ಬೇಕು ನಿಮಗೆ? ಇವತ್ತು ಬಂಡವಾಳವನ್ನು ಹೂಡಲಿಕ್ಕೆ ಬರುವಂಥವರು ಇವತ್ತು ಹುಂಡಾ ಮೋಟರ್ಸು ಕೂಡ ಇದೆ. ನಾನು ಹೇಳ್ತೀನಿ, ಕಾರಣ ಹೇಳ್ತೇನೆ ಏನು ಯಾಕೆ ಬೇಕು ಅನ್ನೋದಕ್ಕೆ. ನಾವು ಪ್ರತಿನಿತ್ಯ ಬಳಸುವಂಥ 2 ವೀಲರು ಹುಂಡಾ ಮೋಟರ್ಸು ನಮ್ಮ ಕರ್ನಾಟಕದಲ್ಲ, ಜಪಾನ್ ಕಂಪನಿ ಅಂತದ್ದು. ಇವತ್ತು ಪ್ರತಿನಿತ್ಯ 4 ವೀಲರ್ ಯೂಸ್ ಮಾಡುವಂಥ ಟೊಯೋಟೋ ಕಂಪನಿ ಜಪಾನ್ದು, ಕರ್ನಾಟಕದಲ್ಲ. ನಾವು ಮೋಟ್ರದಲ್ಲಿ ಯೂಸ್ ಮಾಡ್ತಿರುವಂಥ ಮೈಕ್ರೋ ಪಂಪ್ಗಳಿರ್ಬೋದು ಅಥವಾ ಬೇರೆ ಬೇರೆ ಟೆಕ್ನಾಲಜಿಗಳಿರ್ಬೋದು ನಮ್ಮ ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಸಿಗದೇ ಇರುವಂಥ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಿಗೇನೆ ಈಗಾಗಲೇ ನಾವು ಏನು ಭೂಮಿಗಳನ್ನು ಗುರುತಿಸಿದ್ದೇವೆ. ಅದರಲ್ಲಿ ಇಂಡಸ್ಟ್ರಿಯಲ್ ಈ KSSIDC ಅಂತ ಒಂದಿದೆ ಗೊತ್ತಾ, ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. 15 ವರ್ಷದಿಂದ ಅಲ್ಲಿ ಒಂದಿಷ್ಟಾಗಲ್ಲ ಜಾಗ ಕೊಟ್ಟಿಲ್ಲ. ಯಾಕೆ ನೀವು ಅದಕ್ಕೆ ಅದರಿಂದ ಅದ್ರ ಥ್ರೂ ಯಾಕೆ ಮಾಡೋಕ್ಕಾಗಲ್ಲ? ಅಂದ್ರೆ ಸರ್ಕಾರಿ ಉದ್ಯಮಗಳೆಲ್ಲ ನಿಷ್ಕ್ರಿಯ ಮಾಡಿಟ್ಟಿದ್ದೀರಿ ನೀವು. ಸಾಧ್ಯನೇ ಇಲ್ಲ, ಅದನ್ನು ಒಪ್ಕೊಳ್ಳೋದಿಲ್ಲ. ಎಲ್ಲ ಕೈಗಾರಿಕಾ ಸರ್ಕಾರಿ ಸ್ವಾಮ್ಯತ್ವದಲ್ಲಿರುವಂಥ ಉದ್ಯಮದಾರರಿಗೆ ಇವತ್ತಿನ ಗ್ಲೋಬಲೈಸೇಷನ್ ಆದ ನಂತರ ಇವತ್ತು ಅವರಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಕೇವಲ ನಮ್ಮ ಸರ್ಕಾರ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಹೇಗೆ? ಸರ್ಕಾರ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದು ಅವ್ರ ಇತಿಮಿತಿಗಳನ್ನ ಬೇರೆ ಇರ್ತದೆ. ಇವತ್ತು ಅಕ್ಕಪಕ್ಕದಲ್ಲಿರುವಂಥ ಒಂದು ಮಂಡ್ಯದಲ್ಲಿ ನಡೆಸಿರುವಂಥ ಸಕ್ಕರೆ ಕಾರ್ಖಾನೆ ಇರ್ಬೋದು ಅಥವಾ ನಾನೇ ಒಂದು ಸ್ವಂತ ಸಕ್ಕರೆ ಕಾರ್ಖಾನೆ ನಡೆಸುವಂಥದ್ದು ಇರ್ಬೋದು. ಅದರಲ್ಲಿ ಡಿಸಿಷನ್ ತೊಗೊಳ್ಳಿಕ್ಕೆ ಭಾಳ ವ್ಯತ್ಯಾಸಗಳಿರ್ತದೆ, ಅದಕ್ಕೆ ಭಾಳ ಇತಿಮಿತಿಗಳಿರ್ತದೆ, ಕಾರಣಗಳು ಹಲವಾರುಗಳು. ಮಾತಾಡಿ ಸರ್. ಮೊದಲನೇದಾಗಿ ನಾವು ಬಂಡವಾಳ ಬಂತಾ ಇಲ್ವಾ ಅನ್ನೋದು ಒಂದಷ್ಟು ಚರ್ಚೆ ಮಾಡೋಣ. ತುಂಬ ಮೂಲಭೂತವಾಗಿರೋ ತಳಹದಿ ಈಗಾಗಲೇ ನಿರಾಣಿ ಅವರು ಹೇಳಿದಾಗೆ ಫಾರಿನ್ ಡೈರೆಕ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದ್ರೇ ಈ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನೋಂಥ ತಿಳುವಳಿಕೆ ಏನಿದೆ 1991ರಿಂದ ಹೇಳ್ಕೊಂಡು ಬಂದಿರುವಂಥದ್ದು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅನ್ನೋದು ನಾವು ನೋಡ್ಬೋದು. ಉದಾಹರಣೆಗೆ ಯಾವ್ಯಾವುದು ಪ್ರಪಂಚದಲ್ಲಿ ದೇಶಗಳು ಸಂಪೂರ್ಣವಾಗಿ ವಿದೇಶಿ ಬಂಡವಾಳ ನೆಚ್ಕೊಂಡಿವೆ ಅವೆಲ್ಲವೂ ಬೀದಿ ಪಾಲಾಗಿದೆ. ಗ್ರೀಸ್ ಆಗಿರ್ಬೋದು, ನಿಮ್ಗೆ ಅರ್ಜೆಂಟೈನಾ ಆಗಿರ್ಬೋದು, ಎಲ್ಲ ದೇಶಗಳು ಕೂಡ. ಇವತ್ತು ನಮ್ಮ ದೇಶದಲ್ಲಿ ವಿದೇಶಿ ಬಂಡವಾಳ ನೆಚ್ಕೊಂಡಿರುವಂಥ ರಾಜ್ಯಗಳು ಏನೇನಾಗಿದ್ದಾವೆ, ಗುಜರಾತ್ ಮತ್ತು ಕರ್ನಾಟಕದ ಪರಿಸ್ಥಿತಿ ಏನಿದೆ, ಇಡೀ ದೇಶದಲ್ಲಿ ಎಕನಾಮಿಕ್ ಡೌನ್ ಟರ್ನ್ ಇದೆ. ಅಂದರೆ ಆರ್ಥಿಕವಾಗಿ ದುಸ್ಥಿತಿ ಹೋಗ್ತಿದ್ರೆ ನ್ಯಾಷನಲ್ ಆವರೇಜ್ಗಿಂತ ಕರ್ನಾಟಕ ಮತ್ತು ಗುಜರಾತು ಇಡೀ ದೇಶದಲ್ಲಿ ಹಿಂದೆ ಇದೆ. ವಿದೇಶಿ ಬಂಡವಾಳವನ್ನು ನೆಚ್ಕೊಂಡಿರೋ ದೇಶಗಳು. ನಾನು ಹೇಳ್ತಿರೋದು ಬರೀ ಕೃಷಿ ಇದ್ರಲ್ಲ, ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಮತ್ತೆ ಸರ್ವಿಸ್ ಸೆಕ್ಟರ್. ಅದ್ರ ಜೊತೆಗೆ ಈ ರೈತರ ವಿಚಾರಕ್ಕೆ ಬಂದಾಗ ನಿಮ್ಮಲ್ಲೇ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ಇದೆ ಮುರುಗೇಶ್ ನಿರಾಣಿ ಅವರೇ. ಲೆಸ್ ದೆನ್ 5 acres ನೀವು ಅಕ್ವೈರ್ ಮಾಡ್ಕೋಬಹುದು ಡ್ರೈ ಲ್ಯಾಂಡ್ನ. ಜೊತೆಗೆ ಅದು ಆಟೋಮೆಟಿಕ್ ಆಗಿ ಕನ್ವರ್ಷನ್ ಆಗುತ್ತೆ. ಆ ನಂತರ ಯಾವ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಬೇಕಾದ್ರೂ ಕೊಡ್ಬೋದು ಅಂತ. ಸಿಗ್ತಾ ಇದೆಯಾ ನಿಮಗೆ? ಕಷ್ಟ ಅವ್ರೆ ಸಿಗ್ತಾ ಇದೆಯಾ? ಇಲ್ಲ, ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಿವೆ. ಯಾಕೆ? ಏನು ಪ್ರಾಬ್ಲಮ್? ಅವ್ರು ಕೇಳೋ ಪ್ರಶ್ನೆ ತಪ್ಪಿದೆ. 5 ಎಕರೆಗಿಂತ ಕಡಿಮೆ ಬರುವಂತ ಎಕ್ವಿಷನ್ ಮಾಡುವಂತ ಲ್ಯಾಂಡ್ ಕೃಷಿಗೆ ಸಂಬಂಧಪಟ್ಟಂತ ಕೈಗಾರಿಕೆಗಳನ್ನು ಮಾತ್ರ ಮಾಡಬಹುದು. ಡ್ರೈ ಲ್ಯಾಂಡ್ ಹೇಳ್ತಾ ಇದ್ದೀನಿ. ಡ್ರೈ ಲ್ಯಾಂಡ್ ಕೃಷಿಗೆ ಸಂಬಂಧಪಟ್ಟಂತ ಉದ್ಯಮ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಯಾಕೆ ಕೃಷಿಗೂ ಕೂಡ ನೀವು ಕೃಷಿ ಬಂಡವಾಳ ಹೂಡಿಕೆದಾರರು ಲಿಬರಲ್ ಆಗಿ ಸಪೋರ್ಟ್ ಮಾಡ್ಬೇಕು ಅನ್ನೋದ್ರ ಸಲುವಾಗಿ ಯಾವುದೇ ಕೃಷಿ ಭೂಮಿಯನ್ನ ಕೃಷಿಯೇತರವಾಗಿ ಕೃಷಿಗೆ ಉಪಯೋಗ ಸಂಬಂಧಪಟ್ಟಂತ ಉದ್ಯಮವನ್ನು ಮಾಡ್ಲಿಕ್ಕೆ ಡೈರೆಕ್ಟ್ ಆಗಿ ಮಾಡಬಹುದು. ಇಲ್ಲ ಫಾರ್ ಆಲ್ ದ ಇಂಡಸ್ಟ್ರಿ. ಅಲ್ಲ, ಅಲ್ಲೇ ಏನಾಗ್ತಾ ಇದೆ ಅಂದ್ರೆ ಅದು ಆಟೋಮೆಟಿಕ್ ಕನ್ವರ್ಷನ್ ಆಗ್ತಾ ಇಲ್ಲ ಅಂತ ನೀವು ಹೇಳಿ. ಕೃಷಿ ಪಾಲಿಸಿ ಬೇರೆ, ಇಂಡಸ್ಟ್ರಿಯಲ್ ಪಾಲಿಸಿ ಬೇರೆ. ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಐ ಥಿಂಕ್ 5 ಪಾಯಿಂಟ್ಸ್ ಅಂದರೆ ಐ ಥಿಂಕ್ ಅಬೌಟ್ 25 acres ಏನೋ. 25 acres ಲ್ಯಾಂಡನ್ನು ಒಬ್ಬ ಉದ್ದಿಮೆದಾರ
ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಎ ಫಾರ್ಮರ್ ಆ್ಯಂಡ್ ಟೇಕ್ ದ ಲ್ಯಾಂಡ್. ಆ ಪಾಲಿಸಿನಲ್ಲಿ ಆಟೋಮ್ಯಾಟಿಕ್ ಕನ್ವರ್ಷನ್ ಕೊಡಬೇಕಿದೆ, ಆಟೋಮ್ಯಾಟಿಕ್ ಆಗ್ತಾಯಿಲ್ಲ. ಫೈಲ್ ಮಾಡೋ ತಕ್ಷಣ ಅದು ಡೀಮ್ಡ್ ಅಕ್ಸೆಪ್ಟೆನ್ಸ್ ಅಂತ ಕೂಡ ಕೊಟ್ಟಿಲ್ಲ. 30 days ಒಳಗಡೆ ಡೀಮ್ ಅಕ್ಸೆಪ್ಟ್ ಆಗಬೇಕು, ಅದು ಆಗ್ತಾಯಿಲ್ಲ. ಸೊ ದರ್ ಆರ್ ಲಾಟ್ ಆಫ್ ಪ್ರೊಸೀಜರ್ ಡಿಲೇಸ್. ಅಂದರೆ ಪಾಲಿಸಿ ಮಾಡಿದ್ರೂ ಪಾಲಿಸಿಗೆ ಅನುಗುಣವಾಗಿ ನೋಟಿಫಿಕೇಶನ್ ಆಗಬೇಕು, ಆ ನೋಟಿಫಿಕೇಶನ್ಗಳು ಆಗಿಲ್ಲ. ಸೊ ಜಾರಿಗೆ ಇದೆ ಅಂದರೆ ಸ್ಟಿಲ್ ದರ್ ಆರ್ ಸರ್ಟನ್ ಥಿಂಗ್ಸ್ ಹ್ಯಾಸ್ ಟು ಡೂ ಆಸ್ ಪರ್ ದ ಇಂಡಸ್ಟ್ರಿಯಲ್ ಪಾಲಿಸಿ. ವರಾಸ್ ಕೃಷಿ ಪಾಲಿಸಿನಲ್ಲಿ ಕೂಡ ಇಂಡಸ್ಟ್ರಿಯಲ್ ಪಾಲಿಸಿ ಬಂದಿದೆ. ಟ್ರೇಡ್ ಲೈಸೆನ್ಸ್ ಬಗ್ಗೆ ಕೂಡ ಅಸಮಾಧಾನ ಇದೆ. ಟ್ರೇಡ್ ಲೈಸೆನ್ಸ್ ನಲ್ಲಿ ಅಲ್ಲ, ಟ್ರೇಡ್ ಲೈಸೆನ್ಸ್ ನಲ್ಲಿ ಏನಾಗಿದೆ ಅಂದ್ರೆ ಕೇಳ್ತೀರಿ, ಯಾವಾಗ ಟ್ರೇಡ್ ಲೈಸೆನ್ಸ್ ಬಗ್ಗೆ ನಮ್ದು ವಿರೋಧ ಇದೆ. ಅವರು ಯಾವುದೇ ಒಬ್ಬ ಉದ್ಯಮದಾರರು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಐಟಮು ಅವರು ಟ್ರೇಡ್ಗೆ ಸಂಬಂಧಪಟ್ಟ ಬರೋದಿಲ್ಲ. ದೇ ಆರ್ ದ ಮ್ಯಾನುಫ್ಯಾಕ್ಚರ್, ದೇ ಆರ್ ನಾಟ್ ಎ ಟ್ರೇಡರ್. ಅದ್ರ ಸಲುವಾಗಿ ಅದನ್ನು ಲೈಸೆನ್ಸ್ಗಳನ್ನು ರದ್ದು ಮಾಡಲಿಕ್ಕೆ ಈಗಾಗಲೇ ನಮ್ಮ ಡ್ರಾಫ್ಟ್ ಕಮ್ಮಿ ಇದೆ. ಜಿಮ್ ಆದ ತಕ್ಷಣ ಒಂದು ವಾರದಲ್ಲಿ ನಾವೇ ಅದನ್ನ ಟ್ರೇಡ್ ಲೈಸೆನ್ಸ್ ಅನ್ನು ನಾನು ಕ್ಯಾನ್ಸಲ್ ಮಾಡ್ತೇನೆ. ಇನ್ನೊಂದು, ನೀವು ಇಂಡಸ್ಟ್ರಿಯಲ್ಲಿ ಕೊಡೋ ಪ್ರಾಪರ್ಟೀಸ್ಗೆ ಕಮರ್ಷಿಯಲ್ ರೇಟ್ನ ಫಿಕ್ಸ್ ಮಾಡ್ತಾ ಇದ್ದೀರಿ, ಏನ್ ಕಷ್ಟ? ಅದು ಪ್ರಾಪರ್ಟಿ ಟ್ಯಾಕ್ಸ್. ಇದೇ ತರ ಟ್ರೇಡ್ ಲೈಸೆನ್ಸ್ ಯಾವ ತೀರಿ ನಾವು ಪ್ರಾಬ್ಲಮ್ ಇತ್ತು, ಅದೇ ತರ ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಹಂಗೇನೆ. ಈ BBMP ಯಾವಾಗ ಈ BMP ಇರೋದನ್ನ BBMP ಆಯ್ತು, ಈ ವೈಟ್ ಫೀಲ್ಡ್ ಆಗಲಿ ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ನಮ್ಮ ದೇಶದ ಕಾನೂನು ಜಾಗತಿಕವಾಗಿ ಬಂಡವಾಳ ಹೂಡಿಕೆದಾರರು ಕೂಡ ಈ ಮೈನ್ಯೂಟ್ ಥಿಂಗ್ಸ್ ಇದೆಯಲ್ಲ ನಮ್ಮ ಕಾನೂನಿನ ಇಕ್ಕಟ್ಟುಗಳು. ಈ ಸಿಂಗಲ್ ವಿಂಡೋ ಅಂತ ಹೇಳ್ತೀರಿ, ಸಿಂಗಲ್ ವಿಂಡೋಲಿ ಏನಾಗ್ತಾ ಇದೆ, ಅಲ್ಲೂ ಬಹಿರಂಗವಾಗಿ ಕೆಲವು ಕಡೆ ಚರ್ಚೆ ನಡೀತಾ ಇರೋದು 20% ಕೊಡ್ಬೇಕು, ನಾವು 20% ಕೊಟ್ಟರಷ್ಟೇ ಸಿಂಗಲ್ ವಿಂಡೋಲ್ ಕೆಲಸ ಆಗುತ್ತೆ ಅಂತ ಒಂದು ಚರ್ಚೆ ನಿಮ್ಮ ಕಿವಿಗೂ ಬಿದ್ದಿರಬಹುದು. ನೀರಣ್ಣ ಅವರೇ, ನೀವು ವೇಗವಾಗಿ ಹೇಳುವಂಥದ್ದಿಲ್ಲ, 100% ಅಲ್ಲ. ನೀವೇನು ಸ್ಪೆಸಿಫಿಕ್ ಆಗಿ ಇಂಥದ್ರಲ್ಲಿ ಇಂಥದ್ದು ನಡೆದಿದೆ ಅನ್ನೋದು ಹೇಳಿದ್ರೆ ಅವ್ರ ಮೇಲೆ ಕ್ರಮ ಕೊಡೋರು ಯಾರಾದ್ರೂ ಫೋಟೋ ತಗೊಂಡು ಕೊಡ್ತಾರಾ? ನಮ್ಮದೇ ತಪ್ಪಾಗ್ತದೆ. ಈಗ ನಾನು ಈ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ, ಇವತ್ತ ಜಾಗತಿಕ ಬಂಡವಾಳ ಇಲ್ಲದೆ ಇದ್ದರೆ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೊದಲನೇ ತಪ್ಪು. ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ಭಾಳ ಪ್ರಮುಖ ದೇಶಗಳು ಮಾಡಿರ್ತಕ್ಕಂಥ ಇದು ಹುನಾರ. ಜಪಾನು ತನ್ನ ಅಭಿವೃದ್ಧಿಗೆ ಜಾಗತಿಕ ಬಂಡವಾಳವನ್ನು ಹೂಡಿಸ್ಕೊಳ್ಳಿಲ್ಲ, ಚೈನಾ ಜಾಗತಿಕ ಬಂಡವಾಳವನ್ನು ಕರೀಲಿಲ್ಲ, ಇವತ್ತು ಅಮೇರಿಕಾ ಜಾಗತಿಕ ಬಂಡವಾಳವನ್ನು ಕರೀಲಿಲ್ಲ, ಯುರೋಪ್ ದೇಶಗಳು ಜಾಗತಿಕ ಬಂಡವಾಳವನ್ನು ಕರೀಲಿಲ್ಲ. ತಾವು ಅಭಿವೃದ್ಧಿ ಆದ ಮೇಲೆ ಉಳಿದಂಥ ನಮ್ಮಂಥ ಹಿಂದುಳಿದ ದೇಶಗಳಿಗೆ ನೀವು ಬನ್ನಿ ಬಂಡವಾಳ ಹಾಕಿ, ನಾವು ಬರ್ತೀವಿ ಬಂಡವಾಳ ಹಾಕಕ್ಕೆ ಅವಕಾಶ ಕೊಡಿ ಅಂತೇಳಿ ಮಾಡಿರ್ತಕ್ಕಂಥ ತಂತ್ರಕ್ಕೆ ನಾವು ಬಲಿಯಾಗ್ತಾ ಇದ್ದೀವಿ. ನಾಳೆ ಈ ವ್ಯವಸ್ಥೆ ಇರೋದಿಲ್ಲ, ನಿರಾಣಿಯವರಾಗಲಿ ನಾವಾಗಲಿ ಇರೋದಿಲ್ಲ. ನಾಳೆ ಪೂರ್ಣ ದೇಶದ ಈ ಅರ್ಥವ್ಯವಸ್ಥೆಯನ್ನು ತಮ್ಮ ಕೈಗೆ ತಗೊಳ್ಳುವಂಥ ಭಾಳ ಸೂಕ್ಷ್ಮವಾದಂಥ ಹುನಾರ ಇದು. ನಾವು ಬಲಿಯಾಗ್ತಾ ಇದ್ದೀವಿ. ಇದ್ರ ಬಗ್ಗೆ ನಿರಾಣಿ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್ ನಂತರ ನಿರಾಣಿ ಉತ್ತರ ಕೊಡ್ತಾರೆ.